ನಮಸ್ಕಾರ. ವಾಚ್ಕಂಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕಿಟ್ಟಿ ಮತ್ತು ಮುರಾರಿ ಮಾತಾಡ್ತಾ ಇರ್ತಾರೆ. ಮುರಾರಿ ಹೇಳ್ತಾನೆ, ಕೃಷ್ಣ ನಿನ್ನ ಲವ್ ಸ್ಟೋರಿ ಯಾವ ಮೂವಿಗಿಂತನೂ ಕಮ್ಮಿ ಇಲ್ಲ, ಹೆದರಬೇಡ. ನಿನ್ನನ್ನು ಮತ್ತು ರುಕ್ಕುನ ನಾವು ಒಂದು ಮಾಡೇ ಮಾಡ್ತೀವಿ. ನಾನಿದ್ದೀನಿ, ರಾಮಾಚಾರಿ ಇದ್ದಾನೆ, ಚಾರು ಅತ್ತಿಗೆ ಇದ್ದಾರೆ, ಕೋದಂಡಣ್ಣ ಇದ್ದಾರೆ, ನಾವೆಲ್ಲ ಒಂದು ದೊಡ್ಡ ಸೈನ್ಯ ಇದ್ದ ಹಾಗೆ. ನಿನ್ನನ್ನು ರುಕ್ಕುನ ಒಂದು ಮಾಡೇ ಮಾಡ್ತೇವೆ ಅಂತ ಮುರಾರಿ ಹೇಳ್ತಾನೆ. ಅದಕ್ಕೆ ಕೃಷ್ಣ, ಹೌದು ಮುರಾರಿ, ನಾನು ಅವಳನ್ನು ತುಂಬ ಇಷ್ಟಪಟ್ಟಿದ್ದೇನೆ. ಅವಳಂದರೆ ನಂಗೆ ಜೀವ, ನನಗೋಸ್ಕರನೇ ಅವಳು ಕಾಯ್ತಾ ಇದ್ದಾಳೆ, ಅವಳಿಗೆ ನಾನಂದರೆ ಪ್ರಾಣ ಅಂತ ಹೇಳ್ತಾನೆ ಕೃಷ್ಣ. ಇನ್ನು ಈ ಕಡೆ ರುಕ್ಕು ಮತ್ತು ವಿನಯಮ್ಮ ಮಾತಾಡ್ತಾ ಇರ್ತಾರೆ. ರುಕ್ಕು ಹೇಳ್ತಾಳೆ, ನಾನು ಇನ್ನೊಂದು ಊರಿಗೆ ಹೋಗ್ತೇನೆ. ಕೃಷ್ಣ ಈ ಥರ ಮಾಡಿದ ಮೇಲೆ ನಾನು ಯಾರಿಗೋಸ್ಕರ ಇರಲಿ, ಯಾಕಿರಲಿ, ಏನಕ್ಕೋಸ್ಕರ ಇರಲಿ ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಏ ರುಕ್ಕು, ನಿಂಗೇನು ತಲೆ ಕೆಟ್ಟಿದ್ಯಾ? ನಿನ್ನ ಮನೆಯವರು ಎಷ್ಟು ದೊಡ್ಡ ರಾಕ್ಷಸರು ಅಂತ ನಿಂಗೆ ಗೊತ್ತು, ಎಷ್ಟು ಅಪಾಯ ಮಾಡ್ತಾರೆ ನಿನಗೆ ಅದು ನಿಂಗೆ ಗೊತ್ತು. ಅಂಥದ್ರಲ್ಲಿ ನೀನು ಅಲ್ಲಿಗೆ ಹೋದರೆ ನಿನ್ನನ್ನು ಸುಮ್ಮನೆ ಬಿಡ್ತಾರಾ? ಸಾಯಿಸಿ ಬಿಡ್ತಾರೆ ನೋಡು ಅಂತ ಹೇಳ್ತಾಳೆ ಅವಳ ಫ್ರೆಂಡ್. ಆಗ ರುಕ್ಕು ಹೇಳ್ತಾಳೆ, ಹೇಗೂ ಮನಸ್ಸತ್ತಿದೆ, ಇನ್ನೂ ದೇಹ ತಾನೇ, ಅದು ಸಾಯುತ್ತೆ ಬಿಡು ಅಲ್ಲಿಗೆ ಹೋದರೆ ಅಂತ ಹೇಳ್ತಾಳೆ. ನಾನಂತೂ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ವಿನಯಮ್ಮ, ಅಲ್ಲ ರುಕ್ಕು, ನೀನು ಇಷ್ಟು ದಿನ ಆಯಿತು ಕೃಷ್ಣನ ಹತ್ರ ನಿನ್ನ ಮನೆಯವ್ರ ಬಗ್ಗೆ, ನಿನ್ನ ಫ್ಯಾಮಿಲಿ ಬಗ್ಗೆ, ನಿನ್ನ ಊರ ಬಗ್ಗೆ ಏನಾದರೂ ನೀನು ಹೇಳಿದ್ಯಾ ಅಂತ ಕೇಳ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಇಲ್ಲ ಅಮ್ಮ, ನಾನು ಏನೂ ಹೇಳಿಲ್ಲ, ಎಲ್ಲ ವಿಷಯನ ಸಮಾಧಾನವಾಗಿ ಹೇಳಬೇಕಂತ ಇದ್ದೆ, ಆದರೆ ಏನು ಮಾಡಲಿ, ಇಷ್ಟೆಲ್ಲ ಆಗಿ ಹೋಯಿತು. ಒಂದು ಲೆಕ್ಕದಲ್ಲಿ ನಾನು ಹೇಳಿದ್ದೇ ಒಳ್ಳೆಯದಾಯಿತು ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳ್ತಾಳೆ ರುಕ್ಕು. ಇನ್ನು ಆ ಕಡೆ ಸತ್ಯಭಾಮ ಸಂಗೀತ ಕ್ಲಾಸ್ ನಡೆಸ್ತಾ ಇರ್ತಾಳೆ. ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬರ್ತಾರೆ. ತುಂಬ ಮಧುರವಾಗಿ ಸಂಗೀತ ಕ್ಲಾಸ್ ಆಗ್ತಾ ಇರ್ತದೆ. ಅದನ್ನು ನೋಡಿ ರಾಮಾಚಾರಿ ಮತ್ತು ಚಾರು ಮೈ ಮಾಡ್ತಾ ಅಲ್ಲೇ ನಿಂತ್ಕೊಳ್ತಾರೆ. ವೈಶಾಖ ಹಣ್ಣು ತಿಂತಾ ಇರ್ತಾಳೆ. ಅಲ್ಲಿಗೆ ಕೃಷ್ಣ ಬರ್ತಾನೆ. ತಿನ್ನು, ಮನೆಯವ್ರು ನೆಮ್ಮದಿಯೆಲ್ಲ ಹಾಳು ಮಾಡಿ ಆಯಿತು, ಎಲ್ಲರಿಗೂ ದುಃಖದಲ್ಲಿ ಇರುವ ಹಾಗೆ ಮಾಡಿ ಆಯಿತು, ಈಗ ಮುಕ್ತಾ ಇದೆಯಲ್ಲ, ಮುಕ್ಕು, ಜಾಸ್ತಿ ಮರಿಬೇಡ ವೈಶಾಖ, ನಿನಗೆ ಬುದ್ಧಿ ಕಲಿಸೋ ಸಮಯ ಬಂದಿದೆ. ದೇವ್ ಏನು ಇನ್ನು ಸದ್ಯದಲ್ಲಿ ಎಲ್ಲ ವಿಷಯ ಬಾಯ್ಬಿಡ್ತಾನೆ, ಆಮೇಲೆ ಪೊಲೀಸರು ಬಂದು ಇದನ್ನು ಕರ್ಕೊಂಡು ಹೋಗ್ತಾರೆ ನೋಡು ಅಂತ ಹೇಳ್ತಾನೆ. ಆಗ ವೈಶಾಖ, ಪೊಲೀಸ್ ಬಂದೇ ಬರಲಿ, ನನ್ನನ್ನು ಮಾತ್ರ ಕರ್ಕೊಂಡು ಹೋಗಲ್ಲ, ಆ ಚಾರು ಅಮ್ಮ ಮಾನ್ಯತೆಯೂ ಕರ್ಕೊಂಡು ಹೋಗ್ತಾರೆ, ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ನೀನೇನು ತುಂಬ ಒಳ್ಳೆಯವನ, ನೀನು ಎಷ್ಟು ಪಾಪದ ಕೆಲಸ ಮಾಡಿದ್ದಿ, ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ನೋಡು ಅಂತ ಹೇಳ್ತಾಳೆ ವೈಶಾಖ. ಆಗ ಕೃಷ್ಣ, ಏನು ಹೆದರ್ಸ್ತಿದ್ದೀಯ ವೈಶಾಖ, ನಾನು ಮನೇಲಿರೋದಕ್ಕಿಂತ ಜಾಸ್ತಿ ಇದ್ದದೇ ಜೈಲಲ್ಲಿ. ಆ ಕೃಷ್ಣ ಪರಮಾತ್ಮ ಹುಟ್ಟಿಸ್ತಾಳ, ಅದು ನನಗೇನು ಜೈಲು ಹೊಸ್ತಲ್ಲ. ಆದರೆ ನಾನು ಹೋಗೋ ಮುಂಚೆ ನಾನು ಇಡೀ ಫ್ಯಾಮಿಲಿಯನ್ನು ಸೇಫ್ ಮಾಡಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ರೀತಿ ವ್ಯವಸ್ಥೆ ಮಾಡಿ ನಾನು ಜೈಲಿಗೆ ಹೋಗ್ತೇನೆ. ನಾನು ಜೈಲಿಗೆ ಹೋದ ಮೇಲೂ ನಾನು ಅಲ್ಲಿ ನೆಮ್ಮದಿಯಾಗಿ ಇರ್ತೇನೆ ಅಂತ ಹೇಳ್ತಾನೆ ಕಿಟ್ಟಿ. ಆಗ ವೈಶಾಖ ಹೇಳ್ತಾಳೆ, ಅಯ್ಯೋ ಕೃಷ್ಣ, ನೀನು ಜೈಲಿಗೆ ಹೋಗಿ ನೆಮ್ಮದಿಯಾಗಿ ಇರ್ತೀಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಾನಂತೂ ಜೈಲಿಗೆ ಹೋಗಿ ನೆಮ್ಮದಿಯಲ್ಲಿ ಇರ್ತೇನೆ. ಯಾಕಂತ ಕೇಳು, ಆಲ್ರೆಡಿ ನಿಮ್ಮ ಮನೆಯವರ ಮನಸ್ಸನ್ನು ಛಿದ್ರ ಮಾಡಿದ್ದೇನೆ. ಇನ್ನೂ ಹೋಗೋ ಮುಂಚೆ ಇನ್ನಷ್ಟು ಛಿದ್ರ ಮಾಡ್ತೇನೆ, ಎಲ್ಲರ ಮನಸ್ಸನ್ನು ಒಡಿತೇನೆ. ಆ ಸತ್ಯಭಾಮನ ವಿಷಯ ಹಿಡ್ಕೊಂಡು ಅದನ್ನೇ ಹೈಲೈಟ್ ಮಾಡ್ತೇನೆ, ಎಲ್ಲರ ಮನಸ್ಸು ಛಿದ್ರ ಮಾಡಿಯೇ ಹೋಗ್ತೇನೆ, ಆಗ ನಾನು ನೆಮ್ಮದಿಯಾಗಿ ಇರ್ತೇನೆ ಅಂತ ಹೇಳ್ತಾಳೆ ವೈಶಾಖ. ಸತ್ಯಭಾಮನ ಮನೆಗೆ ರಾಮಾಚಾರಿ ಮತ್ತು ಚಾರು ಬರ್ತಾರೆ. ಬಂದು ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ರಾಮಾಚಾರಿ, ಈ ಫೋಟೋ ನೋಡ್ತಾ ಇದ್ದರೆ ನನಗೆ ಯಾಕೋ ವೈಶಾಖ ಹೇಳೋದು ಸತ್ಯ ಅಂತ ಅನ್ನಿಸ್ತದೆ, ಆದರೆ ಹೇಗೆ ನಂಬೋದು, ಏನಿದೆಲ್ಲ ಅಂತ ಕೇಳ್ತಾಳೆ ಚಾರು. ಆಗ ರಾಮಾಚಾರಿ ಹೇಳ್ತಾನೆ, ನನಗೂ ಗೊತ್ತಾಗ್ತಿಲ್ಲ ಮೇಡಮ್, ಇವರನ್ನು ನೋಡಿದ್ರೆ ತುಂಬ ಒಳ್ಳೆಯವರು, ತುಂಬ ಮೃದು ಸ್ವಭಾವದವರು ಅಂತ ಅನ್ನಿಸ್ತದೆ, ಆದರೆ ಇವ್ರ ಹತ್ರ ಹೇಗೆ ಬಾಯಿ ಬಿಡಿಸೋದು, ಇವ್ರ ಹತ್ರ ಏನಂತ ಕೇಳಿ, ಹೇಗಂತ ಕೇಳಿ, ಏನು ಮಾತಾಡಲಿ, ಎಲ್ಲಿಂದ ಶುರು ಮಾಡಲಿ, ಒಂದು ಗೊತ್ತಾಗ್ತಿಲ್ಲ ಮೇಡಮ್ ನನಗೆ ಅಂತ ಹೇಳ್ತಾನೆ ರಾಮಾಚಾರಿ. ಆಗ ಚಾರು ಹೇಳ್ತಾಳೆ, ಕೇಳಲೇಬೇಕು ನಾವೀಗ, ಯಾಕಂದರೆ ನಮಗೆ ಬೇರೆ ದಾರಿನೇ ಇಲ್ಲ. ವೈಶಾಖ ಅಂತೂ ಬಾಯ್ ಬಿಡಲ್ಲ, ಮಾವ ಮೌನವಾಗಿದ್ದಾರೆ, ಅಂಥದ್ರಲ್ಲಿ ನಾವು ಈ ವಿಷಯನ ಯಾರಿಂದ ತಿಳ್ಕೊಳ್ಳೋದು, ಇನ್ನು ಉಳಿದಿರೋದು ಇವರೊಬ್ಬರೇ, ನಾವು ಇವ್ರ ಹತ್ರ ಈ ವಿಷಯನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾಳೆ ಚಾರು. ಆಗ ಅವ್ರ ಮನೆಯೊಳಗೆ ಹೋಗ್ತಾರೆ. ಅಂತಹ ಪಾಪಿನ ನನ್ನ ಮಗಳನ್ನು ನೀವು ಕಾಪಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ಇರಲಿ ಬಿಡಿ ಅಮ್ಮ, ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಯಾರೇ ಇದ್ದರೂ ನಾನು ಅವರನ್ನು ಕಾಪಾಡ್ತಾ ಇದ್ದೆ ಅಂತ ಹೇಳ್ತಾಳೆ. ಅಲ್ಲ ನೀವು ಯಾರು, ಅಲ್ಲ ನಾನು ಹಾಗೆ ಕೇಳಿದ್ದಲ್ಲ, ಏಕೆಂದರೆ ನನ್ನನ್ನು ಹುಡ್ಕೊಂಡು ಇಲ್ಲಿ ಯಾರೂ ಬರಲ್ಲ, ಅಂಥದ್ರಲ್ಲಿ ನೀವು ಬಂದಿದ್ದೀರಾ, ನನಗೆ ಯಾರೂ ಕೇಳೋರಿಲ್ಲ, ನಾನು ಯಾರನ್ನು ಹುಡ್ಕೊಂಡು ಹೋಗಲ್ಲ, ನನ್ನನ್ನು ಹುಡ್ಕೊಂಡು ಯಾರೂ ಬರಲ್ಲ, ಅಂಥದ್ದಲ್ಲಿ ನೀವು ನನ್ನನ್ನೇ ಹುಡ್ಕೊಂಡು ಬಂದಿದ್ದೀರಾ ಅಂದರೆ ನೀವು ಯಾರು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಸತ್ಯಭಾಮ. ಆಗ ರಾಮಾಚಾರಿ ಮತ್ತು ಚಾರು ಮುಖ ನೋಡ್ಕೊಳ್ತಾರೆ. ಅಲ್ಲಿಗೆ ಈ ಧಾರಾವಾಹಿ ಸಂಚಿಕೆ ಮುಗಿಯುತ್ತೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.